Equilibrium chapter start ಮಾಡಿದ್ವಿ. We'll be continuing with that chapter. So the pattern will be the same. Questions will be appearing. You have to try and solve the question and then look into the solution. So ಈ ವಿಡಿಯೋದ ಫಸ್ಟ್ ಕ್ವಶನ್ ಅಲ್ಲಿ ಅಪಿಯರ್ ಆಗಿರ್ತೈತಿ. ಇನ್ ದ ರಿಯಾಕ್ಷನ್ ಆಟ್ ಕಾನ್ಸ್ಟಂಟ್ ವಾಲ್ಯೂಮ್ ಒಂದು ರಿಯಾಕ್ಷನ್ ಐತಿ, ಸಿ ಪ್ಲಸ್ CO2 gives 2CO. This is the reaction. Argon gas is added which does not take part in the reaction. Choose the correct statement. ಇದು ಎದ್ರ ಮೇಲೆ ಬೇಸ್ಡ್ ಐತಿ, ನೀವು ಥಿಯರಿ ಓದಿದ್ರಿ ಅಂದ್ರೆ ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದಿರ್ತೈತಿ. ಈಗ ಇದು ಲೀಚರ್ಲೆಸ್ ಪ್ರಿನ್ಸಿಪಲ್ ಬೇಸ್ಡ್ ಐತಿ. ಲೀಚರ್ಲೆಸ್ ಪ್ರಿನ್ಸಿಪಲ್ ಏನು ಹೇಳ್ತೈತಿ, if you disturb the equilibrium of the system will want to come back to equilibrium by nullifying the effect of change. ಅಂದರೆ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿದ್ರೆ ಸಿಸ್ಟಮ್ ವಿಲ್ ಡಿಕ್ರೀಸ್ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ಇದು ನಾವು ಥಿಯರಿ ಡಿಸ್ಕಸ್ ಮಾಡಿವಿ. ಸೊ ಇದ್ರ ಮೇಲೆ ಬೇಸ್ಡ್ ಐತಿ. ಇದು ಅರ್ಗಾನ್ ಆ್ಯಡ್ ಮಾಡ್ಯಾರ. ಅಂದ್ರೆ ಅರ್ಗಾನ್ ಇಸ್ ಅ ನೋಬಲ್ ಗ್ಯಾಸ್ ಆಟ್ ಕ್ವಶನ್ ನೀವು ನೋಡಿದ್ರಿ ಅಂದರೆ ಆಟ್ ಕಾನ್ಸ್ಟಂಟ್ ವಾಲ್ಯೂಮ್. ಆಟ್ ಕ್ವಶನ್ ಅರ್ಗಾನ್ ಗ್ಯಾಸ್ ಆ್ಯಡ್ ಮಾಡೈತಿ. ಅರ್ಗಾನ್ ಗ್ಯಾಸ್ ಏನು ನೋಬಲ್ ಗ್ಯಾಸ್ ಆ್ಯಡ್ ಮಾಡೀವಿ ಆ್ಯಡ್ ಕಾನ್ಸ್ಟಂಟ್ ವಾಲ್ಯೂಮ್ ಆ್ಯಡ್ ಮಾಡೀವಿ ಅಂದ್ರೆ ಏನಾಗುತ್ತೆ, ಪ್ರೆಷರ್ ಚೇಂಜ್ ಆಗುತ್ತೆ. ಓವರಾಲ್ ಸಿಸ್ಟಮ್ ಪ್ರೆಷರ್ ಚೇಂಜ್ ಆಗುತ್ತೆ, ಬಟ್ ಪಾರ್ಷಲ್ ಪ್ರೆಷರ್ ಚೇಂಜ್ ಆಗಂಗಿಲ್ಲ. ಈಗ ನೋಡಿರಿ, ಕೆ ಪಿಗೆ ನಾ ಈಕ್ವೇಷನ್ ಬರುತ್ತೆ ಅಂದರೆ ಕೆ ಪಿ ಅಂದರೆ ಏನು, ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಇದು ಪಾರ್ಷಲ್ ಪ್ರೆಷರ್ ಬರುತ್ತೆ ಅಂದ್ರೆ ನಾನು ಈಗ ಇದಕ್ಕೆ ಅನ್ಕೋರಿ A+B UC+D ಹಿಂಗೇನೋ ಐತೆ ಅನ್ಕೋರಿ. ಇವೆಲ್ಲ ಗ್ಯಾಸ್ ಅನ್ಕೋರಿ. ಎಲ್ಲ ಗ್ಯಾಸ್ ಇದ್ದು ಅಂದ್ರೆ ಪಾರ್ಷಲ್ ಪ್ರೆಷರ್ ಆಫ್ C ಇಂಟು ಪಾರ್ಷಲ್ ಪ್ರೆಷರ್ ಆಫ್ D ಡಿವೈಡೆಡ್ ಬೈ ಪಾರ್ಷಲ್ ಪ್ರೆಷರ್ ಆಫ್ A ಆ್ಯಂಡ್ ಪಾರ್ಷಲ್ ಪ್ರೆಷರ್ ಆಫ್ B. ಇದು ಕೆ ಪಿ. ಈಗ ನೀವು ಇದಕ್ಕೆ ಯಾವುದೋ ಒಂದು ಸಿಸ್ಟಮಿಗೆ ಅರ್ಗಾನ್ ಆ್ಯಡ್ ಮಾಡಿರಿ ಅಥವಾ ಯಾವುದೋ ಒಂದು ನೋಬಲ್ ಗ್ಯಾಸ್ ಆ್ಯಡ್ ಮಾಡಿರಿ. ಆ ನೋಬಲ್ ಗ್ಯಾಸಿಂದ ಇದ್ರೂ ಪಾರ್ಷಲ್ ಪ್ರೆಷರ್ ಚೇಂಜ್ ಆಗಂಗಿಲ್ಲ, ಬಿಕಾಸ್ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಸೊ ಇದ್ರೂ ಪಾರ್ಷಲ್ ಪ್ರೆಷರ್ ಚೇಂಜ್ ಆಗಂಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಗ್ಯಾಸಸ್ದು ಪಾರ್ಷಲ್ ಪ್ರೆಷರ್ ಚೇಂಜ್ ಆಗಂಗಿಲ್ಲ ಅಂದ್ರೆ ಕೆ ಪಿನೂ ಚೇಂಜ್ ಆಗಂಗಿಲ್ಲ. ಕೆ ಪಿ ಚೇಂಜ್ ಆಗಂದ್ರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇದೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಚೇಂಜ್ ಆಗಂಗಿಲ್ಲ. ಏನು ಆನ್ಸರ್? ಆಪ್ಷನ್ ಎ, ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಅನ್ಚೇಂಜ್ಡ್. ಡೈರೆಕ್ಟ್ಲಿ ಥಿಯರಾಟಿಕಲಿ ಬೇಸ್ಡ್ ಕ್ವಶನ್ ಇದು. ಇಟ್ಸ್ ಬೇಸ್ಡ್ ಆನ್ ಲೀಚರ್ಲೆಸ್ ಪ್ರಿನ್ಸಿಪಲ್. ಒಂದು ಸಿಸ್ಟಮಿಗೆ ಕಾನ್ಸ್ಟಂಟ್ ವಾಲ್ಯೂಮ್ ಒಳಗೆ ನೋಬಲ್ ಗ್ಯಾಸ್ ಆ್ಯಡ್ ಮಾಡಿದ್ರೆ ಅದ್ರ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನೂ ಚೇಂಜ್ ಆಗಂಗಿಲ್ಲ. ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗಲಿಲ್ಲ ಅಂದರೆ ಕೆ ಪಿ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ. ಓಕೆ, ಸೆಕೆಂಡ್ ಕ್ವಶನ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವಿಲಿಬ್ರಿಯಮ್ ಸಿಸ್ಟಮ್ಸ್ ಈಸ್ ದ rate of the backward reaction favored by increase of pressure? Which of the following equilibrium systems is the rate of the backward reaction favored by increase of pressure? ನೀವು ಪ್ರೆಷರ್ ಜಾಸ್ತಿ ಮಾಡಿದ ಕೂಡ ಆ ಸಿಸ್ಟಮ್ 4 ಸಿಸ್ಟಮ್ ಒಳಗೆ ಎದುರು ಒಳಗೆ ಈಕ್ವಿಲಿಬ್ರಿಯಮ್ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. So the following equilibrium system, the rate of the backward reaction is favored. Backward reaction favored ಅಂದ್ರೆ equilibrium shift ಲೆಫ್ಟಿಗೆ ಆಗ್ಬೇಕು, ಎದ್ರೊಳಗೆ ಆಗುತ್ತೆ. ಏನು ಮಾಡಿದಾಗ, ಪ್ರೆಷರ್ ಜಾಸ್ತಿ ಮಾಡಿದಾಗ. ಈಗ ನೋಡ್ರಿ, ನೀವು ಪ್ರೆಷರ್ ಇನ್ಕ್ರೀಸ್ ಮಾಡಿ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಮಾಡಿದ್ರೆ ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಪ್ರೆಷರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ಹೌ ಶುಡ್ ಇಟ್ ಡಿಕ್ರೀಸ್? ಎಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಕಡಿಮೆ ಇರ್ತಾವೆ ಅಲ್ಲಿ ಹೋಗ್ತಾವೆ. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಎಲ್ಲಿ ಕಡಿಮೆ ಇರ್ತಾವೆ ಅಲ್ಲಿ ಹೋದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ನೀವು ಅವು 4 ಎಕ್ಸಾಂಪಲ್ಸ್ ನೋಡಿದ್ರೆ 4 ಆಪ್ಷನ್ ನೋಡಿದ್ರೆ ಒಂದೇದು ನೋಡ್ರಿ, PCl5 gives PCl3 plus Cl2. ಇವೆಲ್ಲ ಗ್ಯಾಸ್ ಇವು. ಈ ರಿಯಾಕ್ಟೆಂಟ್ಸ್ನಾಗೆಲ್ಲ 1 ಮೋಲ್ ಐತಿ, ಪ್ರೊಡಕ್ಟ್ಸ್ನಾಗೆ 1 + 1 2 ಮೋಲ್ಸ್ ಐತಿ. ಈಗ ನೀವು ಪ್ರೆಷರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿರಿ ಇದ್ರದ್ದು, ಆವಾಗ the system will come back to equilibrium by decreasing the pressure.
ಡಿಕ್ರೀಸಿಂಗ್ ದ ಪ್ರೆಷರ್ ಅಂದರೆ ಎಲ್ಲಿ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರ್ತಾವೆ ಅಲ್ಲೇ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಕಡಿಮೆ ಐತಿ, ಇಲ್ಲಿ 2 ಐತಿ. ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ ಇಲ್ಲಿ ಆಪ್ಷನ್ ಎ ಒಳಗೆ. ನೀವು ಬಿ ಸಿ ಡಿ ನೋಡಿದ್ರೆ ಹೆಂಗೈತಿ, ಎಲ್ಲ ಆಪ್ಷನ್ಸ್ ಒಳಗೂ ನಂಬರ್ ಆಫ್, ನೀವು ಬಿ ನೋಡಿದ್ರಿ ಅಂದರೆ ಅಥವಾ ಸಿ ನೋಡಿದ್ರಿ ಅಂದರೆ ಡಿ ನೋಡಿದ್ರಿ ಅಂದರೆ ಏನಾಗುತ್ತೆ, ಈ ಟೈಪ್ ಕೇಸ್ ಎಲ್ಲಾದರೂ ಎದುರಾಗೂ ಇಲ್ಲ. ಓನ್ಲಿ ಇನ್ ಆಪ್ಷನ್ ಎ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಕಡಿಮೆ ಅದಾವೆ, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ರಿಯಾಕ್ಟೆಂಟ್ಸ್, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ಪ್ರಾಡಕ್ಟ್ಸ್ ಜಾಸ್ತಿ ಅದಾವೆ. ಸೊ ಜಾಸ್ತಿ ಇದ್ರೆ ನೀವು ಪ್ರೆಷರ್ ಜಾಸ್ತಿ ಮಾಡಿರಿ, ಈಗ ಪ್ರೆಷರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಂ ಕೆಡಿಸಿದ್ರಿ. ಸೊ ಅದು ಕಡಿಮೆ ಆಗ್ಬೇಕಂದ್ರೆ ಎಲ್ಲಿ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರುತ್ತೆ ಅಲ್ಲಿ ಹೋಗ್ಬೇಕಂದ್ರೆ ಲೆಫ್ಟಿಗೆ ಹೋಗೋದು ಅಂದರೆ ಲೆಫ್ಟಿಗೆ ಶಿಫ್ಟ್ ಆಗೋದು, ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ದು ರೇಟ್ ಜಾಸ್ತಿ ಆಗೋದು ಎಲ್ಲೇ ಅಂತ ಕೇಳ್ಯಾರ 4 ಆಪ್ಷನ್ ಒಳಗೆ. ಸೊ ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್, according to Le-Chatelier's principle, the addition of temperature to the following reaction ಬರೆಯುವಂತಿಲ್ಲ, CO2 plus 2H2O gives CH4 plus 2O2. Okay, the reaction, the addition of temperature to the following reaction will cause it to the right. ಅಂದ್ರೆ ಟೆಂಪ್ರೇಚರ್ ನೀವು ಇನ್ಕ್ರೀಸ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ರೈಟಿಗೆ ಶಿಫ್ಟ್ ಆಗುತ್ತೆ. ಓಕೆ, ವಿಚಾರ ಮಾಡೋಣ ನೀವು ಇಲ್ಲೇ. ನಾವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ದ ಸಿಸ್ಟಮ್ ವಿಲ್ ವಾಂಟ್ ಟು ಡಿಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಂ. ನೀವು ಟೆಂಪ್ರೇಚರ್ ಆ್ಯಡ್ ಮಾಡಿರಿ ಅಂತ ಕ್ವಶನ್ನಾಗ ಹೇಳ್ಯಾರಲ್ಲ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ದ ಸಿಸ್ಟಮ್ ವಿಲ್ ವಾಂಟ್ ಟು ಡಿಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಂ. ಸೊ ಆ ಡಿಕ್ರೀಸ್ ಮಾಡ್ಕೊಳಕ್ಕೆ ರೈಟ್ ಸೈಡ್ ಹೊಂಟೈತಿ. ಅಂದ ರೈಟ್ ಸೈಡ್ ಈಸ್ ಎಂಡೋಥರ್ಮಿಕ್, ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಅಂದರೆ ಹೀಟ್ ಲಿಬ್ರೇಟ್ ಆಗುತ್ತೆ, ಎಂಡೋಥರ್ಮಿಕ್ ಅಂದರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಈಗ ನೀವು ಟೆಂಪ್ರೇಚರ್ ಆಲ್ರೆಡಿ ಜಾಸ್ತಿ ಮಾಡಿರಿ, ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಮಾಡಿದ್ರಿ. ನಾವು ಸಿಸ್ಟಮ್ ವಿಲ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಂ ಬೈ ಡಿಕ್ರೀಸಿಂಗ್ ದ ಟೆಂಪ್ರೇಚರ್. ಡಿಕ್ರೀಸಿಂಗ್ ಅಂದರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ, ಎಲ್ಲಿ ಆಗುತ್ತೆ, ಎಂಡೋಥರ್ಮಿಕ್ನಾಗ ಆಗುತ್ತೆ. ಸೊ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ಬರೋದ ಕೇಳ್ಯಾರ. ದೇರ್ಫೋರ್ ದ ರಿಯಾಕ್ಷನ್ ಈಸ್ ದಿಸ್ ರಿಯಾಕ್ಷನ್, ದೇರ್ಫೋರ್ ಅಂದರೆ ಆಬ್ವಿಯಸ್ಲಿ ಫಾರ್ವರ್ಡ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತಾರೆ. ಫಾರ್ವರ್ಡ್ ರಿಯಾಕ್ಷನ್ ಏನು ಅಂತ ಕೇಳತ್ತಾರೆ. ಫಾರ್ವರ್ಡ್ ರಿಯಾಕ್ಷನ್ ಏನು? ಎಂಡೋಥರ್ಮಿಕ್, ಆಪ್ಷನ್ ಸಿ. ಅದ್ಯಾಕೆ ಆಪ್ಷನ್ ಸಿ, ಅದ್ಯಾಕೆ ಎಂಡೋಥರ್ಮಿಕ್ ಅಂದ್ರೆ ನೋಡಿರಿ, ಅವ್ರು ಏನು ಹೇಳ್ತಾರೆ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ವಿ. ಓಕೆ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ದ ಸಿಸ್ಟಮ್ ವಿಲ್ ವಾಂಟ್ ಟು ಡಿಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಂ. ಸೊ ಹಿಂಗೆ ಕಡಿಮೆ ಮಾಡ್ಕೊಳ್ಳೋಕೆ ರೈಟ್ ಸೈಡ್ ಹೊಂಟೈತಂತ. ಕಡಿಮೆ ಈ ರೈಟ್ ಸೈಡ್ ಹೋಗೋದು ಅಥವಾ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್, ಬಿಕಾಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಒಳಗೆ ಹೀಟ್ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಸೊ ಜಾಸ್ತಿ ಆಗಿದ್ದು ಕಡಿಮೆ ಆಗ್ಬೇಕಂದ್ರೆ ಅಬ್ಸಾರ್ಬ್ ಆಗ್ಬೇಕು. ಅಬ್ಸಾರ್ಬ್ ಎಲ್ಲಾಗುತ್ತೆ ಇಫ್ ಇಟ್ ಈಸ್ ಎಂಡೋಥರ್ಮಿಕ್. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗುತ್ತೆ. ಇದು ಕೊಟ್ಟಾರಲ್ಲೇ ಏನು ಕೊಟ್ಟಾರ, ಅಮೋನಿಯಾ ಫಾರ್ಮ್ ಆಗೋ ರಿಯಾಕ್ಷನ್ ಕೊಟ್ಟಾರ. N2 + 3H2 gives 2 ammonia ಪ್ಲಸ್ ಹೀಟಲ್ಲಿ ಬರ್ದಾರೆ. ನಾವು ಮೊನ್ನೆ ಡಿಸ್ಕಸ್ ಮಾಡ್ತಿದ್ವಿ, ΔH ನೆಗೆಟಿವ್ ಅದು. ಇದು ಹೇಬರ್ಸ್ ಪ್ರೊಸೆಸ್, ΔH ನೆಗೆಟಿವ್, ಇಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ನಮಗೆ ಗೊತ್ತೈತಿ ಇದು. ಈಗ ಸದ್ಯ ಯಾರು ಸೆಕೆಂಡ್ ಇಯರ್ ಇದ್ದೀರಿ ಅವ್ರಿಗೆ ಹೇಬರ್ಸ್ ಪ್ರೊಸೆಸ್ ಅನ್ಗಳು ಗೊತ್ತಾಗಲಿಕ್ಕಿಲ್ಲ, ಬಿಕಾಸ್ ನೀವು ಕಲ್ತಿಲ್ಲ. ಬಟ್ ಆ ರಿಯಾಕ್ಷನ್ ಇಲ್ಲಿ ಬರೆದು ಬಿಡ್ತೀನಿ. N2 + 3H2 gives 2NH3 ಪ್ಲಸ್ ಹೀಟ್ ಅಂತ ಬರ್ದಾರ. ಅದು ಪ್ಲಸ್ ಹೀಟ್ ಅಂತ ಹಂಗೆ ಬರೆಯೋದು ಒಂದು, ಅಥವಾ ಹಿಂಗೆ ΔH ನೆಗೆಟಿವ್ ಅನ್ನೋದು ಒಂದು. ಓಕೆ, ಈಗೇನು ಹೇಳ್ಯಾರ ಅವರು, ವಾಟ್ ಈಸ್ ದ ಎಫೆಕ್ಟ್ ಆಫ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್ ಆನ್ ದ ಈಕ್ವಿಲಿಬ್ರಿಯಂ ಆಫ್ ದ ರಿಯಾಕ್ಷನ್. ಓಕೆ, ಈಗ ಟೆಂಪ್ರೇಚರ್ ಏನು ಮಾಡ್ತಾರೆ ಅಂತ ಇನ್ಕ್ರೀಸ್ ಮಾಡ್ತಾರೆ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗುತ್ತೆ. ನಾವು ಟೆಂಪ್ರೇಚರ್ ಏನು ಇನ್ಕ್ರೀಸ್ ಮಾಡಿದ್ರಿ ಅದನ್ನು ಕಡಿಮೆ ಮಾಡ್ಕೊಂಡು ವಾಪಸ್ ಈಕ್ವಿಲಿಬ್ರಿಯಂ ಬರ್ತೈತೆ. ಕಡಿಮೆ ಮಾಡ್ಕೋಬೇಕಂದ್ರೆ ಹೀಟ್ ಅಬ್ಸಾರ್ಬ್ ಆಗಬೇಕು. ಫಾರ್ವರ್ಡ್ ಇಫ್ ಇದನ್ನು ಗೊತ್ತಿತ್ತು ನಮಗೆ, ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್, ದ ಬ್ಯಾಕ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಈಕ್ವಲಿ ಎಂಡೋಥರ್ಮಿಕ್. ಥರ್ಮೋಡೈನಮಿಕ್ಸ್ ಒಳಗೆ ಬಂದಿತ್ತು ಇದು ಲಾ, ಲವಾಯ್ಸರ್ ಲ್ಯಾಪ್ಲಾಸ್ ಲಾ.
if forward reaction is exothermic, backward reaction will be equal endothermic. Okay, so ಈಗ ಟೆಂಪ್ರೇಚರ್ ನೀವು ಏನು ಮಾಡಿದ್ರಿ, ಜಾಸ್ತಿ ಮಾಡಿದ್ರಿ ಅಂದರೆ the system will want to decrease the temperature and come back to equilibrium. Forward reaction is exothermic ಅಂದರೆ ಲಿಬರೇಟ್ ಆಗುತ್ತೆ, ಬ್ಯಾಕ್ವರ್ಡ್ reaction is endothermic. ಸೊ ಈಗ ಟೆಂಪ್ರೇಚರ್ ಡಿಕ್ರೀಸ್ ಆಗ್ಬೇಕಂದ್ರೆ ಅಬ್ಸಾರ್ವ್ ಆಗ್ಬೇಕಂದ್ರೆ ಎಂಡೋಥರ್ಮಿಕ್ ಅಂದರೆ ಲೆಫ್ಟ್ ಸೈಡ್, ದ ಇಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟು ದ ಲೆಫ್ಟ್. ಸೊ ಆಪ್ಷನ್ ಎ, ಇಕ್ವಿಲಿಬ್ರಿಯಮ್ ಇಸ್ ಶಿಫ್ಟೆಡ್ ಟು ದ ಲೆಫ್ಟ್. ಇಲ್ಲಿ ಏನು ಮಾಡಿದ್ರಿ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರಿ, ಈಗ ಇದ್ರದ್ದು ಇಕ್ವಿಲಿಬ್ರಿಯಮ್ ಕೆಟ್ಟಿತು. ಈಗ ಅದು ಇಟ್ ವಿಲ್ ವಾಂಟ್ ಟು ಕಮ್ ಅಕಾರ್ಡಿಂಗ್ ಟು ಲೀಚರ್-ಟಿಲ್ಲರ್ಸ್ ಪ್ರಿನ್ಸಿಪಲ್, ಇಟ್ ವಿಲ್ ವಾಂಟ್ ಟು ಕಮ್ ಬ್ಯಾಕ್ ಟು ಇಕ್ವಿಲಿಬ್ರಿಯಮ್ ಬೈ ಡಿಕ್ರೀಸಿಂಗ್ ದ ಟೆಂಪ್ರೇಚರ್. ಹೌ ಶುಡ್ ಇಟ್ ಡಿಕ್ರೀಸ್ ದ ಟೆಂಪ್ರೇಚರ್? ಬೈ ಅಬ್ಸಾರ್ಬಿಂಗ್ ಹೀಟ್. ಅಬ್ಸಾರ್ಬ್ ಎಲ್ಲಾಗುತ್ತೆ, ಎಂಡೋಥರ್ಮಿಕ್. ಎಂಡೋಥರ್ಮಿಕ್ ಅಂದರೆ ಫಾರ್ವರ್ಡ್ ಬ್ಯಾಕ್ವರ್ಡ್. Backward is endothermic because forward is exothermic. If forward is exothermic, backward will be endothermic. So option A. Okay. ಒಂದಿಷ್ಟು ಲೀಚರ್-ಟಿಲ್ಲರ್ಸ್ ಪ್ರಿನ್ಸಿಪಲ್ ಮೇಲೆ ಸಿಂಪಲ್ ಕ್ವಶನ್ಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ 4 ನೆಕ್ಸ್ಟ್ ಕ್ವಶನ್ ಅಲ್ಲಿ ಅಪ್ಪ ಏನಾಗ್ತಿರ್ತದೆ, ಸ್ಟ್ರಾಂಗೆಸ್ಟ್ ಕಾಂಜುಗೇಟ್ 4 ಆಪ್ಷನ್ ಒಳಗೆ ಸ್ಟ್ರಾಂಗೆಸ್ಟ್ ಕಾಂಜುಗೇಟ್ ಬೇಸ್ ಯಾವುದು ಅಂತ ಕೇಳ. ಅಲ್ಲಿ ಕ್ವಶನ್ ಅಪೇರ್ ಆಗಿರ್ತದೆ, ClO ಮೈನಸ್, ClO2 ಮೈನಸ್, ClO3 ಮೈನಸ್, ClO4 ಮೈನಸ್. ಓಕೆ, ಒಂದು ಸೆಕೆಂಡ್ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ಏನು ಕೆಲಸ ಮಾಡೋಕತ್ತಿಲ್ಲ ಅಂದ್ರೆ ಇಟ್ ವಿಲ್ ನೆವರ್ ಟ್ರಬಲ್ ಮೀ. ಓಕೆ, ಇದು ಸುಮ್ಮನೆ ಕುಂತೀನಿ, ಇಫ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂದ್ರೆ ಇಟ್ ಡಸಂಟ್ ಟ್ರಬಲ್ ಮೀ. ಇದು ಅಲರ್ಜಿ, ನನಗೆ ಸ್ವಲ್ಪ ಅಲರ್ಜಿ ಐತಿದೆ ಮೂಗಿಂದ, ಸ್ವಲ್ಪ ಸ್ನೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವಲ್ಪ ಇದಾದ್ರೆ. ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡತ್ತೀನಿ, ಏನೋ ಈ ರೆಕಾರ್ಡಿಂಗ್ ಮಾಡತ್ತೀನಿ. ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ನಿಂಗ್ ಒಂದು ವೀಡಿಯೋ ಮಾಡತ್ತಿದ್ದೆ ಥಿಯರಿದು, ಅವಾಗೂ ಇಟ್ ಟ್ರಬಲ್ಡ್ ಮೀ. ಸೊ ಇದೇನೋ ಐತಿತ್ತು ಕನೆಕ್ಷನ್, ಐ ಡೋಂಟ್ ನೋ ವಾಟ್ ಇಸ್ ದಟ್. ಇರಲಿ, ಕ್ವಶನ್ ಅದು 4 ಕಾಂಜುಗೇಟ್ ಬೇಸ್ ಕೊಟ್ಟಾರ, ಅದರ ಸ್ಟ್ರಾಂಗೆಸ್ಟ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ನಮಗೊಂದು ಏನು ಪಾಯಿಂಟ್ ಗೊತ್ತೈತಿ, ಇಫ್ ದ ಆ್ಯಸಿಡ್ ಈಸ್ ಸ್ಟ್ರಾಂಗ್, ಇಟ್ಸ್ ಕಾಂಜುಗೇಟ್ ಬೇಸ್ ಈಸ್ ವೀಕ್, ಆ್ಯಂಡ್ ಇಫ್ ದ ಬೇಸ್ is strong, then its conjugate acid is weak. ಇದನ್ನು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿವಿ. ಸೊ ಈ 4 ಕಾಂಜುಗೇಟ್ ಬೇಸ್ ಒಳಗೆ ಯಾವುದು ಸ್ಟ್ರಾಂಗೆಸ್ಟ್ ಕಾಂಜುಗೇಟ್ ಬೇಸ್ ಅಂತ ಐಡೆಂಟಿಫೈ ಮಾಡ್ಬೇಕು. ಸೊ ನಾನು ಈ ಕ್ವಶನನ್ನು ನಾನು ಸ್ವಲ್ಪ ಇಲ್ಲೇ ಬರೆದು ಇಟ್ಟಿದ್ದೆ ಆಗಲೇ, ಸೊ ದ್ಯಾಟ್ ನಾನು ಹಿಂಗೆ ಕ್ಯಾಮ್ರಾ ಹಿಡಿದು ಬರ್ಕೊಂತ ಎಕ್ಸ್ಪ್ಲೇನ್ ಮಾಡೋಕೆ ಇಲ್ಲಿ ಬರೆದು ಇಡ್ತೀನಿ, ನಾನು ತೋರ್ಸ್ಕೊಂತ ಹೋಗ್ತೀನಿ ನಿಮಗೆ, ಅಂತ ನಾವು ಡಿಸ್ಕಸ್ ಮಾಡೋಕೆ ಬರುತ್ತೆ. ಸೊ ಈ 4 ಕಾಂಜುಗೇಟ್ ಬೇಸಸ್ ಕೊಟ್ಟಾರ, ಅದ್ರಾಗ ಸ್ಟ್ರಾಂಗೆಸ್ಟ್ ಯಾವುದು ಅಂತ ಹೇಳಬೇಕು. ಸೊ ನಮಗೇನು ಗೊತ್ತು, ಇಫ್ ದ ಬೇಸ್ ಈಸ್ ಸ್ಟ್ರಾಂಗ್, ಇಟ್ಸ್ ಕಾಂಜುಗೇಟ್ ಆ್ಯಸಿಡ್ ಈಸ್ ವೀಕ್. ಸೊ ಇದ್ರದ್ದು ಎಲ್ಲದ್ರದ್ದು ಆ್ಯಸಿಡ್ ಬರ್ದಿನ, ಇವು ಕಾಂಜುಗೇಟ್ ಬೇಸಸ್ ಅಂದರೆ ಇವೆಲ್ಲ ಆ್ಯಸಿಡ್ಸ್ ಬರ್ದಿನಿ ಇವು. ಇನ್ ವಾಟ್ ಈಸ್ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್? ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಈಸ್ ವಿಚ್ ಡಿಫರ್ಸ್ ಬೈ 1H+. ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಈಸ್ ದೇ ಡಿಫರ್ ಬೈ 1H+. ಸೊ ಎಲ್ಲದಕ್ಕೂ ಒಂದೊಂದು ಹೈಡ್ರೋಜನ್ ಆ್ಯಡ್ ಮಾಡಿ ಅದರದ್ದೆಲ್ಲ ಆ್ಯಸಿಡ್ಸ್ ಬರ್ತೀನಿ. ಇವೆಲ್ಲ ಕಾಂಜುಗೇಟ್ ಬೇಸಸ್ಸಾ, ಸೊ ಅದನ್ನು 4 ಆ್ಯಸಿಡ್ ಇಲ್ಲಿ ಬರ್ತೀನಿ. ಈಗ ನಾವೇನು ಮಾಡಬೇಕು, ವಿ ಶುಡ್ ಐಡೆಂಟಿಫೈ ವೀಕೆಸ್ಟ್ ಆ್ಯಸಿಡ್. ಯಾವುದು ಆ್ಯಸಿಡ್ ವೀಕೆಸ್ಟ್ ಇರ್ತೈತಿ ಅದ್ರದ್ದು ಕಾಂಜುಗೇಟ್ ಬೇಸ್ ಸ್ಟ್ರಾಂಗೆಸ್ಟ್ ಇರ್ತೈತಿ. ಕಾಂಜುಗೇಟ್ ಇದ್ರಾಗ ಯಾವ್ದು ಸ್ಟ್ರಾಂಗೆಸ್ಟ್ ಕಾಂಜುಗೇಟ್ ಬೇಸ್ ಕೇಳ್ಯಾರ. ಸೊ ಈ 4 ಯಾವುದು ವೀಕೆಸ್ಟ್ ಆ್ಯಸಿಡ್ ಇರ್ತೈತಿ, 4 ಅದ್ರದ್ದು ಕಾಂಜುಗೇಟ್ ಬೇಸ್ ಸ್ಟ್ರಾಂಗೆಸ್ಟ್ ಇರ್ತದೆ. ಸೊ ಹೌ ಟು ಐಡೆಂಟಿಫೈ ವೀಕೆಸ್ಟ್ ಆ್ಯಸಿಡ್? ಈಗ ನಾನು ಏನು ಮಾಡೀನಿ, ಈ 4 ಕ್ಲೋರಿನದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೀನಿ. ಕ್ಲೋರಿನದು ಹೈಡ್ರೋಜನದ್ದು 1 ಪ್ಲಸ್ ಕ್ಲೋರಿನದು X. ಕ್ಲೋರಿನ್ ಜನರಲಿ -1 ಇರ್ತದೆ, ಬಟ್ ಇಲ್ಲಿ ಅಲ್ಲ, ಬಿಕಾಸ್ ಇಲ್ಲಿ ಆಕ್ಸಿಜನ್ ಜೊತೆ ಐತಿ. ಸೊ ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಕ್ಸಿಜನದು -2, ಕ್ಲೋರಿನದು ಹೈಡ್ರೋಜನದ್ದು 1, ಕ್ಲೋರಿನ್ ಗೊತ್ತಿಲ್ಲ, X -2 = 0. ಬರೀ = 0 ಬರ್ದಿಲ್ಲ ಅಷ್ಟೇ. ಈ 2 ಈ ಕಡೆ ಹೋಗುತ್ತೆ, -1 ಈ ಕಡೆ ಬರುತ್ತೆ, ಇದು 1. ಸೊ ಹಂಗೆ ಇಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ. 1 + X - 4 = 0. X = 4 - 1 3. ಸೊ ಇದ್ರದ್ದು +1, ಈ ಕ್ಲೋರಿನದ್ದು
ಇಲ್ಲಿ +3, ಇಲ್ಲಿ +5, ಇಲ್ಲಿ +7. ಸೊ ನಾಲ್ಕುದ್ರಾಗೂ ಕ್ಲೋರಿನಿಂದ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದೆ ನಾನು. ಎದ್ರ ಒಳಗೆ ಆಕ್ಸಿಡೇಷನ್ ನಂಬರ್ ಹೈಯೆಸ್ಟ್ ಇರ್ತೈತಿ ಅದು ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಇಲ್ಲಿ ಬರ್ತೀನಿ ನೋಡಿ, ಎದ್ರೊಳಗೆ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಇರ್ತೈತಿ ಅದು ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಹೆಂಗಪ್ಪ? ಆಕ್ಸಿಡೇಷನ್ ನಂಬರಿಗೂ ಅದು ಆ್ಯಸಿಡಿಕ್ ಕ್ಯಾರೆಕ್ಟರಿಗೂ ಏನು ಸಂಬಂಧ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇದು ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ತೋರಿಸತೈತಿ +7 ಅಂದ್ರೆ ಇಟ್ ಹ್ಯಾಸ್ ಲಾಸ್ಟ್ ಆಲ್ ಇಟ್ಸ್ ಎಲೆಕ್ಟ್ರಾನ್ಸ್. +1 +2 ಆಕ್ಸಿಡೇಷನ್ ನಂಬರ್ಸ್ ಹೆಂಗೆ ಬರ್ತಾವೆ? 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡ್ರೆ +1, 2 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡ್ರೆ +2, ಹಂಗೆ 7 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡ್ರೆ +7. ಸೊ ಕ್ಲೋರಿನಿಗಿರೋದು 7 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, 7 ಲೂಸ್ ಮಾಡ್ಕೊಂಡ್ಬಿಟ್ಟೈತಿ. ಸೊ ಇಟ್ ಹ್ಯಾಸ್ ಲಾಸ್ಟ್ ಆಲ್ ಇಟ್ಸ್ ಎಲೆಕ್ಟ್ರಾನ್ಸ್. ಸೊ ಇದು +7. ಯಾವುದು ಎಲ್ಲನೂ ಕಳ್ಕೊಂಡಿರ್ತೈತಿ, ಯಾವುದು ಎಲ್ಲ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡೈತಿ, ಇಟ್ ಈಸ್ ರೆಡಿ ಟು ಗೇನ್ ಎಲೆಕ್ಟ್ರಾನ್ಸ್. ಈಗ ನಿಮ್ಮ ಕಡೆ ಇದ್ದಿದ್ದು ರೊಕ್ಕ ಎಲ್ಲ ಕಳ್ಕೊಂಡ್ಬಿಟ್ಟಿರಿ, ಅಂದ್ರೆ ಯು ಆರ್ ರೆಡಿ ಟು ಗೇನ್ ಮನಿ. ಸೊ ಹಂಗೆ ನಿಮ್ಗೆ ಬೇಕು, ಯು ಆರ್ ಇನ್ ಡೆಸ್ಪರೇಟ್ ನೀಡ್ ಆಫ್ ಮನಿ. ಸೊ ಹಂಗೆ +7 ತೋರ್ಸಾಕತ್ತೈತಿ. ಇಟ್ ಹ್ಯಾಸ್ ಲಾಸ್ಟ್ ಆಲ್ ಇಟ್ಸ್ ಎಲೆಕ್ಟ್ರಾನ್ಸ್, ಇಟ್ ವಾಂಟ್ಸ್ ಟು ಗೇನ್, ಆ್ಯಂಡ್ ಸಮಥಿಂಗ್ ವಿಚ್ ಗೇನ್ಸ್ ಎಲೆಕ್ಟ್ರಾನ್ಸ್ ಈಸ್ ಆ್ಯಸಿಡ್. Something which donates electrons is Lewis space, and something which accepts electrons is Lewis acid. ಸೊ ಯಾವುದು ಎಲ್ಲ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡೈತಿ ಅದು ಈಸಿಲಿ ಎಲೆಕ್ಟ್ರಾನ್ ತೊಗೊಂತೈತಿ, ಅದಕ್ಕೆ ಅದು ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಇನ್ನೊಮ್ಮೆ ಹೇಳ್ತೀನಿ, ಯಾವುದು ಎಲ್ಲ ಎಲೆಕ್ಟ್ರಾನ್ ಕಳ್ಕೊಂಡೈತಿ ಅದು ಈಸಿಲಿ ಎಲೆಕ್ಟ್ರಾನ್ ಗೇನ್ ಮಾಡ್ತೈತಿ, ಆ್ಯಂಡ್ ಸಮಥಿಂಗ್ ವಿಚ್ accepts electrons is Lewis acid. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಇದ್ದಿದ್ದು ಎಲ್ಲ ಎಲೆಕ್ಟ್ರಾನ್ ಕಳ್ಕೊಂಡೈತಿ, ಅದಕ್ಕೆ ಅದು ಈಸಿಲಿ ಎಲೆಕ್ಟ್ರಾನ್ಸನ್ನು ತೊಗೊತೈತಿ, ಅದಕ್ಕೆ ಅದು ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಯಾವುದು ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಐತಿ, ಯಾವುದೈತಿ? ಇದೈತಿ. ಅದು ಎಲ್ಲ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ಬಿಟ್ಟೈತಿ, have lost all its electrons, and therefore it is ready to accept electrons. As it has lost all electrons, it is ready to accept electrons, and something which accepts electrons is acid. So easily electrons ತೊಗೊಳ್ಳೋದು, most easily ತೊಗೊಳ್ಳೋದು +7 ಇದ್ದಿದ್ದು. ಸೊ ಅದು ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಓಕೆ, ನಾವು ಐಡೆಂಟಿಫೈ ವೀಕೆಸ್ಟ್ ಆ್ಯಸಿಡ್ ಮಾಡ್ಕೊಂಡು ಮಾಡಿದ್ವಿ, ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಲ್ಲ. ಇದು ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಂದರೆ ಇದು ವೀಕೆಸ್ಟ್ ಆ್ಯಸಿಡ್, +1 ಇದೆ. ಸೊ ಇದು ವೀಕೆಸ್ಟ್ ಆ್ಯಸಿಡ್ ಅಂದರೆ ಇದ್ರದ್ದು ಕಾಂಜುಗೇಟ್ ಬೇಸ್ ಸ್ಟ್ರಾಂಗೆಸ್ಟ್. ಇದು ವೀಕೆಸ್ಟ್ ಆ್ಯಸಿಡ್, ಸೊ ಅದ್ರ ಕಾಂಜುಗೇಟ್ ಬೇಸ್ ಇಸ್ ಸ್ಟ್ರಾಂಗೆಸ್ಟ್. ಸೊ ಆಪ್ಷನ್ ಅದು ಕ್ವಶನ್ ಆಪ್ಷನ್ ಎ, ClO- is the strongest conjugate base. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಬಂದಿರ್ತದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಟ್ರಾಂಗೆಸ್ಟ್ ಬೇಸ್. ಈಗ 4 ಆಪ್ಷನ್ ಅದಾವಲ್ಲೇ, ಅದರೊಳಗೆ ಸ್ಟ್ರಾಂಗೆಸ್ಟ್ ಬೇಸ್ ಯಾವುದು ಅಲ್ಲಿ ಕ್ವಶನ್ ಬಂದಿರ್ತೈತಿ. ಆ ಡೈಗ್ರಾಮ್ಸ್ನ ಇಲ್ಲಿ ಹಾಕಿಟ್ಟಿನಿ. ಈ 4ರಾಗ ಯಾವುದು ಸ್ಟ್ರಾಂಗೆಸ್ಟ್ ಬೇಸ್ ನೋಡ್ರಿ. ಇಲ್ಲೇ ನೈಟ್ರೋಜನ್ ಐತಿ, ಇಲ್ಲಿನೂ ನೈಟ್ರೋಜನ್ ಐತಿ, ಇಲ್ಲಿನೂ ನೈಟ್ರೋಜನ್ ಐತಿ, ಇಲ್ಲಿ ಆಕ್ಸಿಜನ್ ಐತಿ. ನೈಟ್ರೋಜನ್ ಆಕ್ಸಿಜನ್ ನೀವು ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ಹ್ಯಾಸ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಆಕ್ಸಿಜನ್ ಹ್ಯಾಸ್ 2 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನೈಟ್ರೋಜನ್ ಎದ್ರ ಕಡೆ ಜಾಸ್ತಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ ಅವು ಈಸಿಲಿ ಡೊನೇಟ್ ಮಾಡ್ತಾವೆ. ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಇಸ್ ಲಿವಿಸ್ ಬೇಸ್. ಸೊ ಯಾವ್ದು ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಕೇಳ್ಯಾರ. ಸೊ ಯಾವ್ದು ಈಸಿಲಿ ಡೊನೇಟ್ ಮಾಡ್ತೈತಲ್ಲ ಅದು, ಯಾವ್ದು ಈಸಿಲಿ ಡೊನೇಟ್ ಮಾಡ್ತೈತೆ ಅದು ಸ್ಟ್ರಾಂಗೆಸ್ಟ್ ಬೇಸ್. ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಇಸ್ ಅ ಬೇಸ್. ಸೊ ಅಲ್ಲೇ 4 ಆಪ್ಷನ್ ಒಳಗೆ 3ರಾಗ ನೈಟ್ರೋಜನ್ ಐತಿ, 1ರಾಗ ಆಕ್ಸಿಜನ್ ಐತಿ. ಸೊ ನೈಟ್ರೋಜನ್ ಹ್ಯಾಸ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಸೊ ಆಕ್ಸಿಜನ್ ಹ್ಯಾಸ್ 2 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನೈಟ್ರೋಜನ್ ಕಡೆ ಜಾಸ್ತಿ ಅದಾವೆ ಡೊನೇಟ್ ಮಾಡೋಕ್ಕೆ. ಸೊ ನೈಟ್ರೋಜನ್ ಇದ್ದಿದ್ದು ಸ್ವಲ್ಪ ಬೆಟರ್ ಬೇಸ್. ಆದರೆ ನೈಟ್ರೋಜನ್ ಇದ್ದಿದ್ದು 3 ಅದಾವೆ, ನೈಟ್ರೋಜನ್ ಇದ್ದಿದ್ದು 3 ಅದಾವೆ, 1 2 3. ಬಟ್ ಇದ್ರೊಳಗೆ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಹ್ಯಾಸ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕರೆಕ್ಟ್, ಬಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರೊಳಗೆ ಏನು ಮಾಡ್ತಾವೆ, ಡಿಲೋಕಲೈಸ್ ಆಗ್ಬಿಡ್ತಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಐತಿ, ಇಲ್ಲೇನು ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಐತಿ. ಸೊ ಹಿಂಗಿದ್ದಾಗ ಡಿಲೋಕಲೈಸ್ ಆದರೆ ಇಲ್ಲೆಲ್ಲ ತಿರ್ಗಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಎಲೆಕ್ಟ್ರಾನ್ಸ್. ನೈಟ್ರೋಜನ್ ಮೇಲೆ ಇರೋ ಎಲೆಕ್ಟ್ರಾನ್ಸ್ ಇದ್ರೆ ತಿರ್ಗಾಡಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ ರಿಂಗ್ನಾಗ ಡಿಲೋಕಲೈಸ್ ಆಗ್ತಾವೆ. ರಿಂಗ್ನಾಗ ಡಿಲೋಕಲೈಸ್ ಆದ್ರೆ ಅದ್ರ ಕಡೆ ಇಲ್ಲೇ ಅಲ್ಲ ಕೊಡಕ್ಕೆ. ಈ ಕೇಸ್ನಾಗ ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಈಸ್ ದ ಬೇಸ್. ಈ ನೈಟ್ರೋಜನಿಗೆ ಎಲೆಕ್ಟ್ರಾನ್ಸ್ ಕೊಡಬೇಕು ಅಂದ್ರೆ ಎಲೆಕ್ಟ್ರಾನ್ಸ್ ತಿರ್ಗಾಡತ್ತಾವೆ, ಅದ್ರ ಕಡೆ ಇರಂಗಿಲ್ಲ ಯಾವಾಗಲೂ. ಯಾವುದೋ ಒಂದು ಮೂಮೆಂಟಿಗೆ ಇರ್ತದೆ, ಹಿಂಗೆ ಬರ್ತೈತಿ, ಇಲ್ವಾ ಹಿಂಗೆ ಹೋಗ್ತದೆ. ಇಲ್ಲೇನೂ ಅದ ಆಗತ್ತೈತಿ, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗತ್ತೈತಿ. ಈ ನೈಟ್ರೋಜನಿಗೆ ಎಲೆಕ್ಟ್ರಾನ್ಸ್ ಕೊಡೋಕ್ಕಂದ್ರೆ ಅದ್ರ ಕಡೆ ಇರಂಗೇ ಇಲ್ಲ. ಬಟ್ ಈ ಕೇಸ್ ಒಳಗೆ ಆಪ್ಷನ್ ಎ ಒಳಗೆ ಇಲ್ಲಿ ಡಬಲ್ ಬಾಂಡ್ಸ್ ಇಲ್ಲ, ಇದು ಬೆನ್ಸಿನ್ ರಿಂಗ್ ಅಲ್ಲ, ಸೈಕ್ಲೋಹೆಕ್ಸೇನ್ ಇದು. ಸೊ ಹಾಗಿದ್ದಾಗ ಇದ್ರೊಳಗೆ ನೈಟ್ರೋಜನ್ ಮೇಲೆ ಇರ್ತವೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಕ್ಯಾನ್ ಬಿ ಡೊನೇಟೆಡ್ ವೆನೆವರ್ ಇಟ್ ವಾಂಟ್ಸ್. ಅಂದರೆ ಇಟ್ ಇಸ್ ಅ ಸ್ಟ್ರಾಂಗೆಸ್ಟ್ ಬೇಸ್ ಅಮಾಂಗ್ ದ 4. ಸೊ ಆಪ್ಷನ್ ಎ.
will be the right answer. Okay, next question. In Lowry-Bronsted concept, H plus donor is known as, this is very very simple. In Lowry-Bronsted concept, H plus donor, something which donates H plus andre ಏನು proton, something which donates proton is acid, something which donates electrons is base, andre something which donates protons H plus is acid. So very simple, option A. ನಾ ಎಲ್ಲ ಆಪ್ಷನ್ಸು ಟಿಕ್ ಮಾಡೀನಿ ಬಿಕಾಸ್ ಆಲ್ರೆಡಿ ರೈಟ್ ಆನ್ಸರ್ ಟಿಕ್ ಮಾಡಿದ್ದಿತ್ತು, ನಾನು ಪ್ರಿವಿಯಸ್ ವಿಡಿಯೋ ಒಳಗೊಮ್ಮೆ ಹೇಳಿದ್ದೆ. ಸೊ ಎಲ್ಲ ಆಪ್ಷನ್ಸು ಟಿಕ್ ಮಾಡಿಬಿಟ್ಟಿನಿ. ಇಟ್ಸ್ ಆಸ್ ಗುಡ್ ಆಸ್ ನಾಟ್ ಟಿಕ್ಕಿಂಗ್ ಎನಿ ಆಫ್ ದಮ್. ಓಕೆ, ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್ ಇನ್ ದಿಸ್ ವಿಡಿಯೋ. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸಿಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬೆಂಜೋಯಿಕ್ ಆ್ಯಸಿಡ್? ಈ ಕ್ವಶನ್ ಅಲ್ಲಿ ಅಪಿಯರ್ ಆಗಿರ್ತೈತಿ. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸಿಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬೆಂಜೋಯಿಕ್ ಆ್ಯಸಿಡ್? ಆ ಬೆಂಜೋಯಿಕ್ ಆ್ಯಸಿಡ್ದು KA ವ್ಯಾಲ್ಯೂ ಕೊಟ್ಟಾರ, KA ವ್ಯಾಲ್ಯೂ ಕೊಟ್ಟಾರ. ಆಮೇಲೆ 4 ಆಪ್ಷನ್ ಕೊಟ್ಟಾರ. ಆ 4 ಬೆಂಜೋಯಿಕ್ ಆ್ಯಸಿಡ್ಕಿನ್ನೂ ಯಾವ್ದು ಸ್ಟ್ರಾಂಗರ್ ಆ್ಯಸಿಡ್ ಅಂತ ಹೇಳಬೇಕು. ಆ 4 ಆಪ್ಷನ್ ಒಳಗೆ ಬೆಂಜೋಯಿಕ್ ಆ್ಯಸಿಡ್ಕಿನ್ನೂ ಯಾವುದು ಸ್ಟ್ರಾಂಗರ್ ಆ್ಯಸಿಡ್ ಅಂತ ಹೇಳಬೇಕು. ಬೆಂಜೋಯಿಕ್ ಆ್ಯಸಿಡ್ KA ಕೊಟ್ಟಾರ. ಆಪ್ಷನ್ A ಒಳಗೆ A ಅನ್ನೋದೊಂದು ಸಬ್ಸ್ಟೆನ್ಸ್ ಐತಿ, A ಆ್ಯಸಿಡ್, ಅದ್ರದ್ದು KA ಕೊಟ್ಟಾರ. Bದು PKA ಕೊಟ್ಟಾರ, Cದು PKA ಕೊಟ್ಟಾರ, Dದು KA ಕೊಟ್ಟಾರ. ಒಂದಿಷ್ಟು KA ವ್ಯಾಲ್ಯೂಸ್ ಅದಾವೆ, ಒಂದಿಷ್ಟು PKA ವ್ಯಾಲ್ಯೂಸ್ ಅದಾವೆ. ನಾವು ಎಲ್ಲ KA ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಎಲ್ಲ PKA ಕನ್ವರ್ಟ್ ಮಾಡ್ಕೋಬೇಕು, ಅಂದರೆ ಮೆಜರ್ ಮಾಡ್ಬೋದು, ಅಂದರೆ ನಾವು ಕಂಪೇರ್ ಮಾಡ್ಬೋದು. ಆ್ಯಂಡ್ ವಿ ನೋ ಲೋವರ್ ದ ವ್ಯಾಲ್ಯೂ ಆಫ್ PKA ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್. ನಿಮ್ಮ ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡೀವಿ. ಹಿಂಗೆ ಅನ್ಬೋದು, ಹೈಯರ್ ದ ವ್ಯಾಲ್ಯೂ ಆಫ್ KA ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್, lower the value of PKA stronger is the acid. Higher the value of KA stronger is the acid, lower the value of PKA stronger is the acid. ಸೊ ನಾನು ಎಲ್ಲ ಏನು ಮಾಡ್ತೀನಿ, ಎಲ್ಲನೂ PKA ನೋಟ್ ಮಾಡಿಬಿಡ್ತೀನಿ, ಅಂದರೆ ಕಂಪೇರ್ ಮಾಡೋಕ್ಕೆ ಬರ್ತೈತೆ. ಸೊ ನಾನು ಇಲ್ಲಿ ಮಾಡಿರ್ತೀನಿ, ಬೆಂಜೋಯಿಕ್ ಆ್ಯಸಿಡ್ KA ಕೊಟ್ಟಾರ, ಅದು PKA ನೋಟ್ ಮಾಡೋಣ. PKA ಅಂದ್ರೇನು? log KA to the base 10. ಸೊ ಲಾಗ್ ಇದಕ್ಕೆ ಮಾಡಿಟ್ಟಿನ ಮೊದಲು ಅಂದರೆ ನಾನು ಬರ್ಕೊಂತ ಕ್ಯಾಮ್ರಾ ಹಿಡಿದು ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಮೀ. ಸೊ ಐ ಹ್ಯಾವ್ ರಿಟನ್, ಐ ವಿಲ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ನಾವು ಎಲ್ಲನೂ PKA ಮಾಡ್ಕೊಳ್ಳೋಣ ಅಂತಂದೆ. ಸೊ ಬೆಂಜೋಯಿಕ್ ಆ್ಯಸಿಡ್ ಮೊದಲು ಮಾಡ್ಕೊಂಬೋದು. PKA ಅಂದರೆ ಲಾಗ್ KA ಟು ದ ಬೇಸ್ 10. ಸೊ KA ಮೈನಸ್ ಲಾಗ್ KA ಟು ದ ಬೇಸ್ 10, ಇದು ಥಿಯರಿ ಡಿಸ್ಕಸ್ ಮಾಡಿವಿ. ಸೊ KA ಇಲ್ಲಿ ಹಾಕಿದೆ ವ್ಯಾಲ್ಯೂ. ಸೊ ಮೈನಸ್ ಹೊರಗೆ ಹಂಗೆ ಐತಿ. ಈಗ ಲಾಗ್ ಇದು ಲಾಗ್ AB ಇಸ್ ಈಕ್ವಲ್ಸ್ ಟು ಲಾಗ್ A ಪ್ಲಸ್ ಲಾಗ್ B ಮಾಡೀನಿ ನಾನು. ಲಾಗ್ AB ಇಸ್ ಈಕ್ವಲ್ಸ್ ಟು ಲಾಗ್ A ಪ್ಲಸ್ ಲಾಗ್ B. ಓಕೆ, ಈ ಮೈನಸ್ ಹಂಗೆ ಐತಿ. ಈ ಲಾಗ್ 10 ಟು ದ ಬೇಸ್ 10 ಇಸ್ 1. ಓಕೆ, ಇದಕ್ಕೆ ಮೊದಲು ಈಗ ಲಾಗ್ A ರೇಸ್ ಟು B, ಲಾಗ್ A ರೇಸ್ ಟು B ಇಸ್ ಈಕ್ವಲ್ಸ್ ಟು B ಲಾಗ್ A. A ರೇಸ್ ಟು B ಇಸ್ ಈಕ್ವಲ್ಸ್ ಟು B ಲಾಗ್ A. ಅಂದರೆ 5 ಇಲ್ಲಿ ಬಂತಿದ್ದು, 5 ಇಲ್ಲಿ ಬಂತು, -5 ಇಲ್ಲಿ ಬಂತು. ಈ -5 ಇಲ್ಲಿ ಬಂದಿದ್ದಕ್ಕೆ ಇದು ಪ್ಲಸ್ ಇದು ಮೈನಸ್ ಆಯ್ತು, ಇದು 5 ಆಯ್ತು. ಇದು ಹೋತಂದ್ರೆ ಇದು ಇಲ್ಲಿ ಬಂದು -5 ಆಗೈತೆ ಅಂದ್ರೆ ಇದು ಏನು ಉಳಿತು? ಇದು B ಲಾಗ್ A ಆತ, ಇದು B ಅಂದರೆ ಏನಾಗ್ತದೆ -5 ಇಂಟು ಲಾಗ್ 10 ಟು ದ ಬೇಸ್ 10 ಆಯ್ತು. -5 ಬರ್ತೀನಿ ಇಂಟು ಲಾಗ್ 10 ಟು ದ ಬೇಸ್ 10 ಆಯ್ತು. ಲಾಗ್ 10 ಟು ದ ಬೇಸ್ 10 ಇಸ್ 1. ಸೊ ಇದು -5 ಆಯ್ತು. ಅದನ್ನು ಇಲ್ಲಿ ಬರ್ತೀನಿ, ಲಾಗ್ 10 ಟು ದ ಬೇಸ್ 10 ಇಸ್ 1. ಸೊ ಇದು -5 ಆಯ್ತು. ಸೊ ಇದು ಒಳಗೆ ಹೋದರೆ ಏನಾಗುತ್ತೆ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. 5 ಮೈನಸ್ ಲಾಗ್ 6.3 ಆಯ್ತು. 5 ಮೈನಸ್ ಲಾಗ್ 6.3. ಈಗ ನಮ್ಮ ಲಾಗ್ ಟೇಬಲ್ಸ್ ಅಂತ ಆಬ್ವಿಯಸ್ಲಿ ಅಲಾವ್ ಇರೋಂಗಿಲ್ಲ. ಸೊ ಇದ್ರ ಲಾಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನಾವು? ಡೆಸಿಮಲ್ ಪಾಯಿಂಟ್ಕಿನ್ನ ಮೊದಲು ಎಷ್ಟು ಅದಾವೆ -1 ಮಾಡಿ, ಎಷ್ಟು ನಂಬರ್ ಅದಾವೆ ಅದಕ್ಕೂ -1 ಮಾಡಿ, 1 ನಂಬರ್ ಇದೆ. ಡೆಸಿಮಲ್ ಪಾಯಿಂಟ್ಕಿನ್ನ ಮೊದಲು 1 ನಂಬರ್ ಇದೆ. ಸೊ 1 - 1 0. ಸೊ 0. ಸಮಥಿಂಗ್ ಬರ್ತದೆ. 0.7 ಬಂತು ಅನ್ಕೋರಿ, ಹಾಗೆ ಅಪ್ರಾಕ್ಸಿಮೇಟ್ಲಿ 0.7 ಬಂತಂದ್ರೆ 5 - 0.7 ವಿಲ್ ಬಿ 4.3 ಅಪ್ರಾಕ್ಸಿಮೇಟ್ಲಿ, ಪರ್ಫೆಕ್ಟ್ ಅಲ್ಲ. ಸೊ ಈ ಟೈಪ್ ಆಪ್ಷನ್ಸ್ ಸ್ವಲ್ಪ ದೂರ ಅದಾವೆ, ಅವ್ರು ಕೊಟ್ಟಿದ್ದು ಅಂದರೆ ನಾವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಲಾಗ್ ಟೇಬಲ್ ಅಂತ ಆಬ್ವಿಯಸ್ಲಿ ಅಲಾವಿಲ್ಲ. ಹಿಂಗೇನಾರ ಕೇಳಿದ್ರೆ ದೇರ್ ವಿಲ್ ಬಿ ಅನದರ್ ಮೆಥಡ್ ಟು ಸಾಲ್ವ್, ಆರ್ ಆಪ್ಷನ್ಸ್ ದೂರ ಇರ್ತಾವೆ, ಹಿಂಗೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಮಾಡೋಂಗೆ ಇರ್ತಾವೆ. ಓಕೆ, PKA ಬೆಂಜೋಯಿಕ್ ಆ್ಯಸಿಡ್ದು 4.3 ಬಂತು. ಹಂಗೆ ಎಲ್ಲಾದ್ರದ್ದು PKA ಕ್ಯಾಲ್ಕುಲೇಟ್ ಮಾಡಿ ಕಂಪೇರ್ ಮಾಡೋದು. ನಮಗೇನು ಗೊತ್ತು,
ಲೋವರ್ ದ ವ್ಯಾಲ್ಯೂ ಆಫ್ ಪಿ ಕೆ ಎ ಸ್ಟ್ರಾಂಗರ್ ಇಸ್ ಆ್ಯಸಿಡ್ ಅಂತ ಗೊತ್ತು. ಸೊ ಎಲ್ಲರದ್ದು ಪಿ ಕೆ ಎ ಕ್ಯಾಲ್ಕುಲೇಟ್ ಮಾಡೋದು. ಈಗ ಬೆಂಜೋಯಿಕ್ ಆ್ಯಸಿಡ್ ಆತು. ಹಂಗೆ ಆಪ್ಷನ್ ಎದ್ದು ಕೆ ಎ ಕೊಟ್ಟಾರವರು, ಹಂಗೆ ಕ್ಯಾಲ್ಕುಲೇಷನ್ ಮಾಡಿದೆ ನಾನು. ಮೈನಸ್ ಲಾಗ್ ಇದನ್ನು ಹಚ್ಚಿದೆ, ಮುಂದೆ ಏನಾಗುತ್ತೆ ಹಿಂಗಾಗುತ್ತೆ. ಮತ್ತು ಇದು ಲಾಗ್ 10 to the base 10 1 ಆಗುತ್ತೆ. ಇದು -8 ಇಲ್ಲಿ ಬಂತು, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಸೊ ಇದು -8 ಆಯ್ತು. ಇದು -8 ಇಂಟು 1 ಬಿಕಾಸ್ ಲಾಗ್ 10 to the base 10 is 1. ಸೊ ಇದು ಒಳಗೆ ಬಂದರೆ 8 ಮೈನಸ್ ಲಾಗ್ 1.67. ಸೊ ಇದು 7 ಪಾಯಿಂಟ್ ಸಮಥಿಂಗ್ ಆಗುತ್ತೆ. 7 ಅಂದ್ಕೊಂಡೆ ಅಪ್ರಾಕ್ಸಿಮೇಟ್ಲಿ, ಯಾಕಂದ್ರೆ ಇದು ಡೆಸಿಮಲ್ ಪಾಯಿಂಟ್ಗಿನ ಮೊದಲು 1 ನಂಬರ್ ಐತಿ. ಸೊ 0 ಪಾಯಿಂಟ್ ಸಮಥಿಂಗ್ ಆಗುತ್ತೆ. 8 ಮೈನಸ್ 0 ಪಾಯಿಂಟ್ ಸಮಥಿಂಗ್ ಈಸ್ 7.4 ಅಥವಾ 7.5 ಅಥವಾ 7. ಇದು 7. ಬಿ ದವರು ಕೊಟ್ಬಿಟ್ಟಾರೆ 6 ಕೊಟ್ಬಿಟ್ಟಾರೆ. ಸಿ ದವರು ಕೊಟ್ಬಿಟ್ಟಾರೆ 4. ನೀವು ಕ್ವಶನಾಗ ನೋಡ್ಬೇಕು ಹೋಗಿ. ಪಿ ಕೆ ಎ ಕೊಟ್ಬಿಟ್ಟಾರೆ ಅವರು, ಕೆ ಎ ಕೊಟ್ಟಿಲ್ಲ. ಡಿದು ಕೆ ಎ ಕೊಟ್ಟಾರೆ. ಹಾಗೆ ಇದು ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಪಾಸ್ ಮಾಡಿ ನೋಡ್ಬೋದು ವಿಡಿಯೋ. ಸೊ ಹೀಗೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಅದು ಮಾಡಿ ಸೇಮ್. ಈ ಕೆ ಎ ಮೈನಸ್ ಲಾಗ್ ಕೆ ಎ ಟು ದ ಬೇಸ್ 10 ಮಾಡಿದ್ವಿ, ಮೈನಸ್ ಲಾಗ್ 1. ಇದು ಲಾಗ್ ಎ ಬಿ, ಇದು ಲಾಗ್ ಎ ಪ್ಲಸ್ ಲಾಗ್ ಬಿ, ಇದು ಆ್ಯಸ್ ಇಟ್ ಈಸ್. ಈ -5 ಇಲ್ಲಿ ಬಂತು. ಇದು ಲಾಗ್ 10 to the base 10 1. ಸೊ -5 ಆಯಿತು. ಇದು ಒಳಗೆ ಹೋತು. 5 ಮೈನಸ್ ಲಾಗ್ 1 ಆಯಿತು. ಲಾಗ್ 1 is 0. ಲಾಗ್ 1 to the base 10 is 0. ಸೊ ಇದು 5 ಆಯಿತು. ಸೊ 5 ಇದು ಪಿ ಕೆ ಎ ಡಿ. ಈಗ ನಾವು ಲೋವರ್ ದ ವ್ಯಾಲ್ಯೂ ಆಫ್ ಪಿ ಕೆ ಎ ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್. ಈಗ ಅವ್ರು ಏನು ಕೇಳ್ಯಾರ ಕ್ವಶನ್ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸಿಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಬೆಂಜೋಯಿಕ್ ಆ್ಯಸಿಡ್. ಬೆಂಜೋಯಿಕ್ ಆ್ಯಸಿಡ್ಕಿನ ಯಾವುದು ಸ್ಟ್ರಾಂಗರ್ ಇವು? ಏನೋ, ಬಿನೋ, ಸಿನೋ, ಡಿನೋ. ಸೊ ಬೆಂಜೋಯಿಕ್ ಆ್ಯಸಿಡ್ಕಿನ ಈ 4 ಯಾವ್ದು ಸ್ಟ್ರಾಂಗರ್ ಅಂತ ಕೇಳ್ಯಾರ. ಸೊ ಎದ್ರದ್ದು ಬೆಂಜೋಯಿಕ್ ಆ್ಯಸಿಡ್ಕಿನ್ನ ಪಿ ಕೆ ಎ ಕಡಿಮೆ ಇರ್ತೈತಿ. ಇವೆಲ್ಲ ಪಿ ಕೆ ಎ ವ್ಯಾಲ್ಯೂಸ್ ಇದು. ಇದು ಬೆಂಜೋಯಿಕ್ ಆ್ಯಸಿಡ್ ಪಿ ಕೆ ಎ, ಇದು ಎದು ಪಿ ಕೆ ಎ, ಇದು ಬಿದು, ಇದು ಸಿದು, ಡಿದು. ಲೋವರ್ ದ ವ್ಯಾಲ್ಯೂ ಆಫ್ ಪಿ ಕೆ ಎ ಸ್ಟ್ರಾಂಗರ್ ವಿಸ್ ಆ್ಯಸಿಡ್. ಸೊ ಎದ್ರದ್ದು ಈ 4 ಒಳಗೆ ಎದ್ರದ್ದು ಬೆಂಜೋಯಿಕ್ ಆ್ಯಸಿಡ್ ಪಿ ಕೆ ಎಕಿನೂ ಕಡಿಮೆ ಇರ್ತೈತಿ, ಅದು ಅದಕ್ಕಿಂತ ಸ್ಟ್ರಾಂಗರ್ ಆ್ಯಸಿಡ್. ಈ 4 ಒಳಗೆ ಎದ್ರದ್ದು ಪಿ ಕೆ ಎ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇರ್ತೈತಿ, ಬಿಕಾಸ್ ಲೋವರ್ ದ ವ್ಯಾಲ್ಯೂ ಆಫ್ ಪಿ ಕೆ ಸ್ಟ್ರಾಂಗರ್ ಇಸ್ ಆ್ಯಸಿಡ್. ಸೊ ಇದಕ್ಕಿಂತ ಕಡಿಮೆ ಇದ್ದಿದ್ದು ಇದಕ್ಕಿಂತ ಸ್ಟ್ರಾಂಗರ್ ಆ್ಯಸಿಡ್ ಇರ್ತೈತಿ. ಸೊ ಅದು ಯಾವ ಇದಕ್ಕೆ 4.3ಕಿಂತ ಕಡಿಮೆ ಇದ್ದಿದ್ದು ಯಾವುದು? 4. ಸೊ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದಿಸ್ ಆ್ಯಸಿಡ್ ಈಸ್ ಸ್ಟ್ರಾಂಗರ್ ದೆನ್ ಬೆಂಜೋಯಿಕ್ ಆ್ಯಸಿಡ್. ಸಿ ಅಂತ ಕೊಟ್ಟಾರ ಅವ್ರ ಕ್ವಶನ್. ಆಪ್ಷನ್ ಸಿ ಈಸ್ ಸಿ. ನೋಡಿರಿ ನೀವು ಕ್ವಶನ್ ನೋಡೋದು. ದಿಸ್ ಈಸ್ ಸ್ಟ್ರಾಂಗರ್ ದೆನ್ ಬೆಂಜೋಯಿಕ್ ಆ್ಯಸಿಡ್. ಯು ಸಾಲ್ವ್ ಸಮ್ ಕ್ವಶನ್ಸ್. ಸ್ವಲ್ಪ ಲೀಚೆಟ್ಲಿಸ್ ಪ್ರಿನ್ಸಿಪಲ್ ಮೇಲೆ, ಆಮೇಲೆ ಆ್ಯಸಿಡ್ ಬೇಸ್ ಕಾನ್ಸೆಪ್ಟ್ ಮೇಲೆ ಒಂದಿಷ್ಟು ಮಾಡಿದ್ವಿ. ಯು ಪ್ಲೀಸ್ ಸಿನ್ಸಿಯರ್ಲಿ ಟ್ರೈ ನೋಡಿರಿ, ವರ್ಕೌಟ್ ಮಾಡಿರಿ, ನೀವು ಸ್ವಂತ ಪ್ರಾಬ್ಲಮ್ಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಸಮ್ ಮೋರ್ ಕ್ವಶನ್ಸ್ ಆನ್ ದ ಸೇಮ್ ಚಾಪ್ಟರ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು.